Hallelujah, 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 hallelujah. Yesaya, 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 Yesaya. ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ನವೆಂಬರ್ ತಿಂಗಳಿನ 3ನೇ ಭಾನುವಾರ 15ನೇ ತಾರೀಕಿನಂದು ನಿಮ್ಮ ಮಕ್ಕಳಾದ ನಾವು ಕುಟುಂಬವಾಗಿ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬಂದು ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಮಹಿಮೆಪಡಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸುಂದರ ಸಮಯಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಕರ್ತನೇ ನಾವು ಆರಂಭಿಸುವವರಾಗಿದ್ದೇವೆ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಹೌದು ಕರ್ತನೆ, ವಿವಿಧ ಜಾಗಗಳಲ್ಲಿ ಕರ್ತನೆ, ವಿವಿಧ ಸ್ಥಳಗಳಲ್ಲಿ ಈ ಸಂದರ್ಭದಲ್ಲಿ ಕರ್ತನೆ ನಮ್ಮೊಟ್ಟಿಗೆ ಸೇರಿ ನಿಮ್ಮನ್ನು ಆರಾಧಿಸುವಂಥ ಪ್ರತಿಯೊಬ್ಬರನ್ನ ಕರ್ತನೆ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಇಂದಿನ ಆರಾಧನೆ ಕರ್ತನೆ ಪ್ರತಿಯೊಬ್ಬರ ಜೀವಿತದಲ್ಲಿ ಬಿಡುಗಡೆಯ ಆರಾಧನೆಯಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಕರ್ತನೆ, ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಾವು ಹಾಡುವಂಥ ಹಾಡುಗಳನ್ನು ಕರ್ತನೆ, ನಾವು ಓದುವಂಥ ಕೀರ್ತನೆಗಳನ್ನು ದೇವರೇ, ನಾವು ಧ್ಯಾನ ಮಾಡುವಂಥ ನಿಮ್ಮ ವಾಕ್ಯಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲದರ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ, ಆರಾಧನೆಗೆ ಕರ್ತನೆ ಭಾಗಿಗಳಾಗುವುದಕ್ಕೆ ಸಾಧ್ಯವಿಲ್ಲದೆ ಮನೆಗಳಲ್ಲಿ, ವಿವಿಧ ಸ್ಥಳಗಳಲ್ಲಿ ಆಗಿರುವಂಥ ಎಲ್ಲ ಪ್ರಿಯರಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಅವರು ಆಗಿರುವಂಥ ಜಾಗದಲ್ಲಿ ಕರ್ತನೆ ನಿಮ್ಮ ಸನ್ನಿಧಾನದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುವಾಗ, ಹೌದು ಕರ್ತನೆ, ಯಥಾರ್ಥವಾದ ದೇವರ ಸಾನ್ನಿಧ್ಯವನ್ನು ಅವರು ಆಗಿರುವಂಥ ಜಾಗಗಳಲ್ಲಿ ಅನುಭವಿಸುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲೇ ನಾನಿದ್ದೇನೆಂದು ವಾಗ್ದಾನ ಮಾಡಿರುವಂಥ ದೇವರ ಸಾನ್ನಿಧ್ಯವನ್ನು ಈ ಬೆಳಗಿನ ಜಾವದಲ್ಲಿ ಪ್ರತಿಯೊಬ್ಬರು ಕರ್ತನೆ ಅನುಭವಿಸುವಂತೆ ನೀನು ಕೃಪೆ ಮಾಡಪ್ಪ ಸ್ವಾಮಿ. ಹೌದು ಕರ್ತನೆ ದೇವರೇ, ನಿಮ್ಮ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು ಎಂಬುದಾಗಿ ಇಂದಿನ ಆರಾಧನೆಯ ಮೂಲಕವಾಗಿ ನಿನ್ನ ನಾಮ ಕರ್ತನೆ ನಾವು ಉನ್ನತೋನ್ನತವಾದ ನಿನ್ನ ನಾಮವನ್ನು ಮೇಲಕ್ಕೆತ್ತುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮಗೆ ಕೊಟ್ಟಿರುವಂಥ ಈ ಸಂದರ್ಭವನ್ನು, ಸಮಯವನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಒಂದು ಹಾಡನ್ನು ಹಾಡಿ ನಾವು ಪ್ರಾರಂಭದಲ್ಲಿ ದೇವರನ್ನು ಮಹಿಮೆಪಡಿಸೋಣ. ಮೇಘರೂಢನಾದ ಯೇಸು ಕರ್ತನು ಮಹಿಮ ಪ್ರಭಾವದಿಂದ ಬರುವನು, ಆತನಿಗಾಗಿ ಯಾರು ಕಾಯುತ್ತಿರುವರೋ ಅಂತರಿಕ್ಷದಲ್ಲಿ ನೋಡುವರು, ಹಲ್ಲೆಲೂಯಾ ಆತನನ್ನು ಎದುರುಗೊಳ್ಳುವರು ಎಂಬ ಒಂದು ಹಳೆಯ ಕನ್ನಡ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ಮೇಘರೂಢನಾದ ಯೇಸು ಕರ್ತನು ಮಹಿಮಾ ಪ್ರಭಾವದಿಂದ ಬರುವನು, ಆತಗಾಗಿ ಯಾರು ಕಾಯುತ್ತಿರುವರು ಅಂತರಿಕ್ಷದಲ್ಲಿ ನೋಡುವರು, ಹಲ್ಲೆಲೂಯಾ ಆತನನ್ನು ಎದುರುಗೊಳ್ಳುವರು. ಮಾತನ್ನು ಕೊಟ್ಟು ಹೋದನು,
ಬಿಡಾರ ಸಿದ್ಧ ಮಾಡಿ ತಾನಿರುವಲ್ಲಿ ಕೊಯ್ವನು. ಅಲ್ಲೇಲೂಯ ಎಂತ ಶಾದಾದಿನ ನಿನ್ನ ಪಾಪ ಭಾರ ನೀಗಿ ಹೋಗಿದೋ ಬಿಡುಗಡೆ ಕ್ರಿಸ್ತನಲ್ಲಿ ಕಂಡಿಯೋ. ಕರ್ತ ಬರುವಾಗ ಸಿದ್ಧನಿದ್ದೀಯೋ ನಮ್ಮ ಕರ್ತ ಬರುವ ನಿಶ್ಚಯ. ಹಲ್ಲೇಲೂಯ ಹರ್ಷದಿಂದ ಎದುರುಗೊಳ್ಳುವ ಮಾತನ್ನು ಕೊಟ್ಟು ಹೋದನು ಬಿಡಾರ ಸಿದ್ಧ ಮಾಡಿ ತಾನಿರುವಲ್ಲಿ ಕೊಯ್ವನು. ಅಲ್ಲೇಲೂಯ ಎಂತ ಹರ್ಷದ ದಿನ. ಕರ್ತನಲ್ಲಿ ನಿದ್ರೆ ಹೊಂದಿದವರು ಜೀವದಲ್ಲಿ ಇರುವ ಎಲ್ಲ ಭಕ್ತರು ಅಂತರಿಕ್ಷದಲ್ಲಿ ಒಟ್ಟು ಸೇರುವರು. ಯುಗ ಯುಗವಾಗಿ ಬಾಳುವರು. ಅಲ್ಲೇಲೂಯ ಪ್ರಾಣ ಪ್ರಿಯ ನೊಂದಿಗಿರುವರು. ಮಾತನ್ನು ಕೊಟ್ಟು ಹೋದರು ಬಿಡಾರ ಸಿದ್ಧ ಮಾಡಿ ತಾನಿರುವಲ್ಲಿ ಕೊಯ್ವನು. ಅಲ್ಲೇಲೂಯ ಎಂತ ಶಾದಾದಿನ ಮಾತನ್ನು ಕೊಟ್ಟು ಹೋದನು ಬಿಡಾರ ಸಿದ್ಧ ಮಾಡಿ ತಾನಿರುವಲ್ಲಿ ಕೊಯ್ವನು. ಅಲ್ಲೇಲೂಯ ಎಂತ ಶಾದಾದಿನ. ಹಲ್ಲೇಲೂಯ. ಮೇಘರೂಢನಾದ ಯೇಸು ಕರ್ತನು ಮಹಿಮಾ ಪ್ರಭಾವದಿಂದ ಬರುವನು. ಆತನಿಗಾಗಿ ಯಾರು ಕಾಯುತ್ತಿರುವರೋ ಅಂತರಿಕ್ಷದಲ್ಲಿ ನೋಡುವರು. ಅಲ್ಲೇಲೂಯ ಆತನನ್ನು ಎದುರುಗೊಳ್ಳುವರು. ನಿನ್ನ ಪಾಪ ಭಾರ ನೀಗಿ ಹೋಗಿದೋ ಬಿಡುಗಡೆ ಕ್ರಿಸ್ತನಲ್ಲಿ ಕಂಡಿಯೋ. ಕರ್ತ ಬರುವಾಗ ಸಿದ್ಧನಿದ್ದೀಯೋ ನಮ್ಮ ಕರ್ತ ಬರುವ ನಿಶ್ಚಯ. ಹಲ್ಲೇಲೂಯ ಹರ್ಷದಿಂದ ಆತನನ್ನು ಎದುರುಗೊಳ್ಳುವ. ಕರ್ತನಲ್ಲಿ ನಿದ್ರೆ ಹೊಂದಿದವರು ಜೀವದಲ್ಲಿ ಇರುವ ಎಲ್ಲ ಭಕ್ತರು ಅಂತರಿಕ್ಷದಲ್ಲಿ ಒಟ್ಟು ಸೇರುವರು. ಹಲ್ಲೇಲೂಯ ಪ್ರಾಣ ಪ್ರಿಯನೊಂದಿಗಿರುವರು. ಮಾತನ್ನು ಕೊಟ್ಟು ಹೋದನು ಬಿಡಾರ ಸಿದ್ಧ ಮಾಡಿ ತಾನಿರುವಲ್ಲಿ ಕೊಯ್ವನು. ಹಲ್ಲೇಲೂಯ ಎಂತ ಹರ್ಷದ ದಿನ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನ ಸುವಾರ್ತೆ 14ನೇ ವಾಕ್ಯದಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳಿರುವಂತಹ ಒಂದು ವಾಕ್ಯ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೋ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಪ್ರಿಯ ದೇವ ಜನರೇ, ನಮ್ಮೆಲ್ಲರ ನಿರೀಕ್ಷೆ ಒಂದು ದಿನ ನಾವು ಕರ್ತನೊಂದಿಗೆ ಯುಗ ಯುಗಾಂತರಕ್ಕೂ ಆತನೊಂದಿಗೆ ಜೀವಿಸುತ್ತೇವೆ ಎಂಬುದಾಗಿ. ಆದರೆ ಹಾಡುಗಾರನು ಹಾಡುವಂಥದ್ದು ನಾವು ಇಲ್ಲಿ ನೋಡುತ್ತೇವೆ. ನಿನ್ನ ಪಾಪ ಭಾರ ನೀಗಿ ಹೋಗಿದೋ, ಬಿಡುಗಡೆ ಕ್ರಿಸ್ತನಲ್ಲಿ ಕಂಡಿಯೋ, ಕರ್ತ ಬರುವಾಗ ಸಿದ್ಧನಿದ್ದೀಯೋ, ನಮ್ಮ ಕರ್ತ ಬರುವ ನಿಶ್ಚಯ. ಆತನು ಒಂದು ದಿನ ಮೇಘ ವಾಹನ ರೂಢನಾಗಿ
ಆತನು ಬರುವಂಥದ್ದು ನಿಶ್ಚಯವಾಗಿದೆ. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಂಥ ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿರುವಂಥ ಒಂದೇ ಒಂದು ನಿರೀಕ್ಷೆ, ನಮ್ಮ ಜೀವಿತದಲ್ಲಿರುವಂಥ ಒಂದೇ ಒಂದು ಗುರಿ, ಆತನ ಬರೋಣದಲ್ಲಿ ಆತನ ಸಂಗಡ ಯುಗ ಯುಗಾಂತರಕ್ಕೂ ಆತನೊಂದಿಗೆ ಬಾಳುವಂಥದ್ದಾಗಿದೆ. ನಮ್ಮ ಜೀವಿತ ಕರ್ತನ ಬರೋಣಕ್ಕೆ ಸಿದ್ಧವಾಗಿದೆಯೋ ಎಂಬ ಒಂದು ಪ್ರಶ್ನೆಯೊಂದಿಗೆ ನಾವು ಪ್ರತಿದಿನ ನಮ್ಮ ಜೀವಿತವನ್ನು ಪ್ರಾರಂಭಿಸುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದಾಗಿದೆ. ಈ ಬೆಳಗಿನ ಜಾವದಲ್ಲಿ ಆ ಹಾಡುಗಾರನೊಟ್ಟಿಗೆ ನಾವು ಸೇರಿ ಹೇಳೋಣ. ಹಾಡುಗಾರನೊಟ್ಟಿಗೆ ನಾವು ಸೇರಿ ಹಾಡುವ. ಮೇಘರೂಢನಾದ ಯೇಸು ಕರ್ತನು ಮಹಿಮ ಪ್ರಭಾವದಿಂದ ಬರುವನು, ಆತನಿಗಾಗಿ ಯಾರು ಕಾಯುತ್ತಿರುವರೋ ಅಂತರಿಕ್ಷದಲ್ಲಿ ನೋಡುವರು, ಹಲ್ಲೆಲೂಯ, ಆತನನ್ನು ಎದುರುಗೊಳ್ಳುವರು ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ಈ ರಕ್ಷಕನನ್ನ, ಈ ವಿಮೋಚಕನನ್ನ, ಈ ನಮ್ಮ ದೇವರನ್ನ ಸ್ತುತಿಸುವುದಕ್ಕೆ ದೇವರು ಕೊಟ್ಟಂತ ಈ ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಒಂದೊಂದು ದಿನವೂ ವಿ ಆರ್ ಸ್ಟೆಪ್ಪಿಂಗ್ ಟುವರ್ಡ್ಸ್ ಗಾಡ್. ಒಂದೊಂದು ದಿನ ನಾವು ದೇವರ ಬರೋಣಕ್ಕೆ ನಮ್ಮ ಕಾಲನ್ನ ಮುಂದಕ್ಕೆ ಇಡುವಂಥವರಾಗಿದ್ದೇವೆ. ಒಂದೊಂದು ದಿನ ನಮ್ಮ ಜೀವಿತದ ಅಂತ್ಯಕ್ಕೆ ಮುಂದಕ್ಕೆ ಹೋಗುವಂಥವರಾಗಿದ್ದೇವೆ. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಕಳೆದ ವಾರವನ್ನು ಕಂಡಂಥ ಅನೇಕರು ಈ ವಾರವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲದೆ ಮರಣದ ಮೂಲಕ ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಸರ್ವಶಕ್ತನಾದ ದೇವರು ಮತ್ತೊಂದು ಆವರ್ತಿ, ಮತ್ತೊಂದು ದಿನವನ್ನು, ಈ ನವೆಂಬರ್ ತಿಂಗಳಿನ 15ನೇ ದಿನವನ್ನು ಕಾಣುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿರುವಾಗ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಅವರ್ ಎನಿಥಿಂಗ್, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಹಿಸ್ ಗ್ರೇಸ್. ಆತನ ಕರುಣೆ, ಆತನ ದಯೆ, ಆತನ ನಂಬಿಗಸ್ತಿಕೆ, ಇವುಗಳನ್ನು ನೆನೆಸಿ ನಾವು ದೇವರನ್ನು ಸ್ತುತಿಸುವಂಥವರಾಗಿರಬೇಕು. ಈ ಸಂದರ್ಭದಲ್ಲಿ ಒಂದು ಮಲಯಾಳ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸುವ. ಸ್ತೋತ್ರಮೇಶುವೆ ಸ್ತೋತ್ರಮೇಶುವೆ ನಿನ್ನೆ ಮಾತ್ರ ನನ್ನಿಯೋಡೆಯನ್ನು ವಾഴ്ത്തു പാടും ഞാൻ ಎಂಬ ಮಲಯಾಳ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ಸ್ತೋತ್ರಮೇಶುವೆ 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 നിന്നെ മാത്രം നന്ദിയോടെയെന്നും വാഴ്ത്തി പാടും ഞാൻ. നിന്നെ മാത്രം നന്ദിയോടെയെന്നും വാഴ്ത്തി പാടും ഞാൻ. ദാസനാമെന്റെ നാശമകറ്റ ദാസനാമെന്റെ നാശമകറ്റ നരവേഷമായവാദരിച്ച ദേവജാതരീ നരവേഷമായവാദരിച്ച ദേവജാതരീ പാപത്തിനോടെ ശാപശിക്ഷയോ പാപത്തിനോടെ ശാപശിക്ഷയോ ദൈവകോപത്തിൽ വെന്തറിഞ്ഞ ജീവനാദരീ ദൈവകോപത്തിൽ വെന്തറിഞ്ഞ
ದೇವನಾದನೇ, ಜೀವನಾದನೇ, ದೇವನಂದನೇ, ಜೀವನಾದನೇ, ദേവനന്ദനം നിന്റെ ജീവനെന്നിൽ തന്നതിനായി സ്തോത്രമേശുവേ. നിന്റെ ജീവനെന്നിൽ തന്നതിനായി സ്തോത്രമേശുവേ. നാശലോകത്തെ ദാസനാമെന്നെ, നാശലോകത്തെ ദാസനാമെന്നെ, സൽപ്രകാശമായി നടത്തിടുന്ന യേശുനാഥനേ, സൽപ്രകാശമായി നടത്തിടുന്ന യേശുനാഥനേ. സ്തോത്രമേശുവേ, 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 സ്തോത്രമേശുവേ. നിന്നെ മാത്രം നന്ദിയോടെയെന്നും വാഴ്ത്തി പാടും ഞാൻ. നിന്നെ മാത്രം നന്ദിയോടെയെന്നും വാഴ്ത്തി പാടും ഞാൻ. നിന്നെ മാത്രം നന്ദിയോടെയെന്നും വാഴ്ത്തി പാടും ഞാൻ. ഹല്ലേലൂയ. ಇಲ್ಲಿ ಹಾಡುಗಾರನು ಹಾಡುವಂಥದ್ದು ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ನಿನ್ನನ್ನು ಮಾತ್ರ ಕೃತಜ್ಞತೆಯಿಂದ ಹಾಡಿ ಹೊಗಳುತ್ತೇನೆ ಎಂಬುದಾಗಿ. ಹೌದು ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ಈ ದೇವರನ್ನು ಸ್ತುತಿಸುವುದಕ್ಕೆ, ನಮ್ಮ ಜೀವಿತವನ್ನು ಹಿಂತಿರುಗಿ ನಾವು ನೋಡುವಂಥ ಸಂದರ್ಭದಲ್ಲಿ ನಮಗೆ ತಿಳಿಯುತ್ತದೆ ಹೌ ಮಚ್ ಮೋರ್ ನಾವು ಇನ್ನೂ ಎಷ್ಟು ಹೆಚ್ಚಾಗಿ ಈ ದೇವರನ್ನು ಸ್ತುತಿಸುವಂಥವರಾಗಿರಬೇಕು ಎಂಬುದಾಗಿ. ಈ ಸಂದರ್ಭದಲ್ಲಿ ಒಂದು ಕೀರ್ತನೆಯನ್ನು ಓದಿ ನಾವು ದೇವರನ್ನು ಮಹಿಮೆಪಡಿಸೋಣ. ಇಂದು ನಾವು ಓದುವಂಥ ಕೀರ್ತನೆಗಳು 8 ಅದರ 1ರಿಂದ 9 ವಾಕ್ಯಗಳನ್ನು ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನು ಮಹಿಮೆಪಡಿಸೋಣ. ಸ್ಯಾಮ್ಸ್ ನಂಬರ್ 8, ಕೀರ್ತನೆಗಳು 8 ವಾಕ್ಯ ಪ್ರತ್ಯುತ್ತರವಾಗಿ ಓದಿ ದೇವರನ್ನು ನಾವು ಮಹಿಮೆಪಡಿಸೋಣ. ಲೆಟ್ಸ್ ರೀಡ್. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ. ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾವು ನೋಡುವಾಗ ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು ಕೊನೆಯ ವಾಕ್ಯವನ್ನು ಸೇರಿ ಓದೋಣ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಇಂದು ನಾವು ಓದಿದಂಥ ಕೀರ್ತನೆಗಳು, ಕೀರ್ತನೆಯ ಸಂಗ್ರಹದಲ್ಲಿ 8ನೆಯ ಕೀರ್ತನೆ, ಅದರ ಮೇಲ್ಭಾಗದಲ್ಲಿ ಬರೆದಿರುವಂತಹ ಮಾತುಗಳು ಮನುಷ್ಯನಿಗೆ ದೇವರು ಅನುಗ್ರಹಿಸಿರುವ ಗೌರವಕ್ಕಾಗಿ ಆತನನ್ನು ಕೊಂಡಾಡುವುದು. ದಾವೀದನ ಒಂದು ಕೀರ್ತನೆ. ಇಲ್ಲಿ ಕೀರ್ತನೆಗಾರನು ಸರ್ವಶಕ್ತನಾದ ದೇವರನ್ನ, ಸೃಷ್ಟಿಕರ್ತನನ್ನ, ಸಮಸ್ತವನ್ನ ಸೃಷ್ಟಿಸಿದಂತಹ ದೇವರನ್ನ ಆರಾಧಿಸುವಂಥದ್ದಾಗಿ, ಸ್ತುತಿಸುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಮೊದಲನೆಯ ವಾಕ್ಯದಲ್ಲಿ ದಾವೀದನು ಹೇಳುವಂಥದ್ದು, ನಮ್ಮ ಕರ್ತನಾದ ಯೆಹೋವನೇ. ಇಲ್ಲಿ ಸರ್ವಶಕ್ತನಾದ ದೇವರನ್ನ, ಭೂಪರಲೋಕವನ್ನ ಉಂಟು ಮಾಡಿರುವಂತಹ ದೇವರನ್ನ, ಶೂನ್ಯತೆಯಲ್ಲಿ ಸಕಲವನ್ನ ಉಂಟು ಮಾಡಿರುವಂತಹ ದೇವರನ್ನ ದಾವೀದನು ಈ ರೀತಿಯಾಗಿ ಸಂಬೋಧಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯೆಹೋವನನ್ನು, ದೇವರನ್ನು ದಾವೀದನು ಹೇಳುವಂಥದ್ದು, ನಮ್ಮ ಕರ್ತನಾದ ಯೆಹೋವನೇ. ಸರ್ವಶಕ್ತನಾದ ದೇವರು ಈಸ್ ಅ ಗಾಡ್ ಆಫ್ ಯೂನಿವರ್ಸ್. ಆತನು ಇಡೀ ಜಗತ್ತಿಗೆ ಆತನು ದೇವರಾಗಿದ್ದಾನೆ. ಇಡೀ ಜಗತ್ತಿನ ದೇವರನ್ನ ಇಲ್ಲಿ ದಾವೀದನು ಕೇವಲ ಯೆಹೋವನೇ ಎಂಬುದಾಗಿ ಸಂಬೋಧಿಸದೆ ತನ್ನ ವ್ಯಕ್ತಿಗತ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಂಡು ದಾವೀದನು ಹೇಳುವಂಥದ್ದು, ನಮ್ಮ ಕರ್ತನು ಕರ್ತೃತ್ವವನ್ನು ನಡೆಸುವಂಥವನು ಅಥವಾ ನನ್ನನ್ನು ಆಳುವಂಥವನು. ಅಂದ್ರೆ ತನ್ನ ಜೀವಿತವನ್ನ ಸಂಪೂರ್ಣವಾಗಿ ಯೆಹೋವನಿಗೆ ಒಪ್ಪಿಸಿಕೊಡುವಂಥದ್ದನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಲೋಕದಲ್ಲಿ ನಾವು ಅನೇಕರನ್ನ, ಪ್ರತ್ಯೇಕವಾಗಿ ನಾವು ಮಲಯಾಳಿಗಳು ಪ್ರಾಯವಿರುವಂಥ ಅನೇಕರನ್ನ ತಂದೆ, ಅಚ್ಚ ಎಂಬುದಾಗಿ ನಾವು ಕರೀತೇವೆ. ಅದರ ಅರ್ಥ ಅವರು ನಮ್ಮ ತಂದೆ ಆಗಿರುವುದಕ್ಕಾಗಿ ಅಲ್ಲ. ಇಟ್ ಇಸ್ ಎ ರೆಸ್ಪೆಕ್ಟ್. ಸೊ ಯೆಹೋವನು ಇಟ್ ಇಸ್ ಎ ಯೂನಿವರ್ಸಲ್. ಆದರೆ ಇಲ್ಲಿ ದಾವೀದನು ಈ ಯೆಹೋವನನ್ನ ಕೇವಲ ನಮ್ಮ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲಿ ಎಷ್ಟೋ ಮಹಿಮೆಯುಳ್ಳದು ಎಂಬುದಾಗಿ ಹೇಳದೆ ನಮ್ಮ ಕರ್ತನಾದ ಯೆಹೋವನೇ. ಪ್ರಿಯ ದೇವಜನರೇ, ಕೀರ್ತನೆ 34ರಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಓ ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ಯೆಹೋವನು ಒಳ್ಳೆಯವನೆಂದು ರುಚಿಸಿ ನೋಡಿರಿ. ತನ್ನ ಜೀವಿತದಲ್ಲಿ ದೇವರ ದಯೆಯನ್ನ, ದೇವರ ಕರುಣೆಯನ್ನ, ದೇವರ ಕೃಪೆಯನ್ನ ಅನುಭವಿಸಿದಂತಹ ದಾವೀದನು ಈ ಕೀರ್ತನೆಯಲ್ಲಿ ಹೇಳುವಂಥದ್ದು, ನಮ್ಮ ಕರ್ತನಾದ ಯೆಹೋವನೇ. ಈ ಬೆಳಗಿನ ಜಾವದಲ್ಲಿ ನಮ್ಮಲ್ಲಿ ಎಷ್ಟು ಜನರಿಗೆ ದಾವೀದನೊಟ್ಟಿಗೆ ಸೇರಿ ನಮ್ಮ ಅಥವಾ ನನ್ನ ಕರ್ತನಾದ ಯೆಹೋವನೇ ಎಂಬುದಾಗಿ ಕರೆಯುವುದಕ್ಕೆ ಆಗುತ್ತದೆ? ಕೇವಲ ಕರ್ತನಾದ ಅಥವಾ ನಮ್ಮ ಕರ್ತನಾದ ಎಂಬ ಪದ ಕನ್ನಡ ಭಾಷೆಯಲ್ಲಿ ಇದ್ದದರ ಫಲವಾಗಿ, ಆ ಪದವನ್ನ ನಾವು ಉಪಯೋಗಿಸುವುದರ ಫಲವಾಗಿ ಯಾವುದೇ ಕಾರ್ಯವಿಲ್ಲ.
ಈ ಪದವನ್ನ ನಮ್ಮ ಜೀವಿತದಲ್ಲಿ ನಾವು ಉಪಯೋಗಿಸಬೇಕಾದರೆ, ಈ ಪದವನ್ನ ನಾವು ನಮ್ಮ ಬಾಯಿಯ ಮೂಲಕವಾಗಿ ಹೇಳಬೇಕಾದರೆ ನಮಗೂ ದೇವರಿಗೂ ಒಂದು ನಿಕಟವಾದ ಸಂಬಂಧವಿರಬೇಕು. ಆದುದರಿಂದಲೇ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. How majestic thy name above all creation. ಎರಡನೇ ಭಾಗದಲ್ಲಿ ದಾವೀದನು ಹೇಳುವಂಥದ್ದು, ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನ ಪ್ರಕಾಶಪಡಿಸಿದ್ದಿ. ಕೀರ್ತನೆ 19:1 ವಾಕ್ಯ ಹೇಳ್ತಾ ಇದೆ, ಆಕಾಶವು ದೇವರ ಪ್ರಭಾವವನ್ನ ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನ ತಿಳಿಸುತ್ತದೆ, ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಹರಿಯುತ್ತಿರುವುದು, ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರವು ಕೇಳಿಸುವುದು ಇಲ್ಲ, ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ, ಅವುಗಳ ನುಡಿಯು ಲೋಕದ ಕಟ್ಟ ಕಡೆಯವರೆಗೆ ವ್ಯಾಪಿಸಿರುತ್ತದೆ ಎಂಬುದಾಗಿ. We should know the glory of God. ದೇವರ ಆ ಮಹಿಮೆಯನ್ನ, ದೇವರ ಆ ಒಂದು ಮಹಿಮೆಯನ್ನ ನಾವು ಅರಿತವರಾಗಿರಬೇಕು. ಆದುದರಿಂದಲೇ 34ನೇ ಕೀರ್ತನೆಯಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನು ಒಳ್ಳೆಯವನೆಂದು ರುಚಿಸಿ ನೋಡಿರಿ. Oh, taste and see that the Lord is good. ಆಕಾಶ ಮಂಡಲದಲ್ಲಿ ನಿನ್ನ ಪ್ರಭಾವವನ್ನ ಪ್ರಕಾಶಪಡಿಸಿದ್ದಿ. See the reason. ಇಲ್ಲಿ ಯಾಕೆ ದಾವೀದನು ಯೆಹೋವನೇ ನಿನ್ನ ನಾಮವು ಭೂಲೋಕದಲ್ಲಿ ಎಷ್ಟೋ ಮಹಿಮೆಯುಳ್ಳದು ಎಂಬುದಾಗಿ ಹೇಳುವುದಕ್ಕೆ ಮೊದಲನೇ ಕಾರಣ, ಆಕಾಶದಲ್ಲಿ ನಿನ್ನ ವೈಭವವನ್ನ ಪ್ರಕಾಶಪಡಿಸಿದ್ದಿ. ಎರಡನೇದಾಗಿ, ನಿನಗೆ ವಿರೋಧವಾಗಿ ನಿಂತು ಮುಯ್ಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ಮೂರನೇ ವಾಕ್ಯದಲ್ಲಿ ಮತ್ತೆ ಆತನು ಹೇಳುವಂಥದ್ದು, ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನ, ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ, ಬಳಿಕ ದೇವರು ಜಲಸಮೂಹಗಳ ಮೇಲೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರನ್ನು ಮೇಲಣ ನೀರನ್ನು ಬೇರೆ ಬೇರೆ ಮಾಡಲಿ. ಹೀಗೆ ವಿಸ್ತಾರವಾದ ಗುಮ್ಮಟಕ್ಕೆ ಹಾಗೆಯೇ ಆಯಿತು. ಆ ವಿಸ್ತಾರವಾದ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಇಲ್ಲಿ ದಾವೀದನು ಹೇಳುವಂಥದ್ದು, ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನ, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನ ನಾವು ನೋಡುವಾಗ, ಇಲ್ಲಿ ದಾವೀದನು ಹೇಳುವಂಥದ್ದನ್ನ ಸ್ವಲ್ಪ ಗಮನವಿಟ್ಟು ನಾವು ನೋಡೋಣ. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಪ್ರಿಯ ದೇವಜನರೇ, ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ಸೃಷ್ಟಿ ಅದು ಮನುಷ್ಯನ ಸೃಷ್ಟಿಯಾಗಿದೆ.
ದೇವರ ಸೃಷ್ಟಿಯಲ್ಲಿ ಶ್ರೇಷ್ಠವಾಗಿರುವಂತ ಸೃಷ್ಟಿ ಅದು ಮನುಷ್ಯನ ಸೃಷ್ಟಿ. ಆದಿಕಾಂಡ 1ನೇ ಅಧ್ಯಾಯವನ್ನ ನೋಡುವಂತ ಸಂದರ್ಭದಲ್ಲಿ ದೇವರು ಸಕಲವನ್ನ ಕೇವಲ ಬಾಯಿಯ ಮಾತುಗಳ ಮೂಲಕವಾಗಿ ಉಂಟು ಮಾಡಿದನು. ಆದರೆ ಮನುಷ್ಯನನ್ನ ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ಆತನನ್ನು ಸೃಷ್ಟಿಸಿದನು ಎಂಬುದಾಗಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. 2ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮತ್ತೆ ಮನುಷ್ಯನ ಇನ್ನೊಂದು ಪ್ರತ್ಯೇಕತೆ ಏನೆಂಬುದಾಗಿ ನಾವು ನೋಡುವಾಗ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿದ್ದನು, ಮನುಷ್ಯನ ಸಂಗಡ ಸಂಚರಿಸುತ್ತಿದ್ದನು. ಇದು ಮನುಷ್ಯನ ಸೃಷ್ಟಿಯ ಪ್ರತ್ಯೇಕತೆ. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ್ದು ಕೇವಲ ಒಂದು ಜೀವವಿರುವಂತಹ ಪ್ರಾಣಿಯೋಪಾದಿಯಲ್ಲಿ ಬದುಕಿ ಜೀವಿತವನ್ನು ಕೊನೆಗಾಣಿಸಬೇಕು ಎಂಬ ಉದ್ದೇಶದಿಂದ ಅಲ್ಲ. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದಂತಹ ಮೂಲ ಉದ್ದೇಶ ತಾನು ಸೃಷ್ಟಿ ಮಾಡಿದಂತಹ ಮನುಷ್ಯ ತನ್ನೊಟ್ಟಿಗೆ ನಿರಂತರವಾದಂತಹ ಒಂದು ಸಂಬಂಧವನ್ನು ಬೆಳೆಸುವಂಥದಕ್ಕೋಸ್ಕರವಾಗಿ. ಇದು ಮನುಷ್ಯನ ಸೃಷ್ಟಿಯ ಇನ್ನೊಂದು ಪ್ರತ್ಯೇಕತೆ. ಐದನೇ ವಾಕ್ಯದಲ್ಲಿ ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟು ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನ ಅವನಿಗೆ ಅನುಗ್ರಹಿಸಿದ್ದಿ. ದೇವರು ಮನುಷ್ಯನನ್ನ ಸೃಷ್ಟಿಸಿ ಏದೇನ್ ತೋಟದಲ್ಲಿ ಅವರನ್ನ ಹಾಕುವಂತಹ ಸಂದರ್ಭದಲ್ಲಿ ದೇವರು ಹೇಳಿರುವಂತಹ ಮಾತುಗಳನ್ನು ನಾವು ನೋಡುತ್ತೇವೆ. ದೇವರು ಮನುಷ್ಯನನ್ನ ಸೃಷ್ಟಿಸಿ ಅಲ್ಲಿ ಹಾಕಿರುವಂತಹ ಮೂಲ ಉದ್ದೇಶ ಟು ಡೊಮಿನಿಯನ್ ಓವರ್, ಆಳ್ವಿಕೆ ಮಾಡುವುದಕ್ಕೋಸ್ಕರವಾಗಿ. ತಾನು ಸೃಷ್ಟಿಸಿದಂತಹ ಎಲ್ಲದರ ಮೇಲೆ ಆಳ್ವಿಕೆ ಮಾಡುವುದಕ್ಕೋಸ್ಕರವಾಗಿ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದ್ದಾನೆ. ಪ್ರಿಯ ದೇವ ಜನರೇ, ಸಾಧಾರಣವಾಗಿ ನಾನು ಹೇಳುವ ರೀತಿಯಲ್ಲಿ ವಿ ಆರ್ ನಾಟ್ ಎ ಆರ್ಡಿನರಿ, ನಾವು ಸಾಧಾರಣವಾಗಿರುವಂಥವರಲ್ಲ. ದೇವರು ನಮ್ಮನ್ನು ಒಂದು ಪ್ರತ್ಯೇಕವಾದಂಥ ಉದ್ದೇಶದಲ್ಲಿ ಆತನು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆ ಒಂದು ಪ್ರತ್ಯೇಕವಾದ ಉದ್ದೇಶ ನಮ್ಮ ಜೀವಿತದಲ್ಲಿ ನೆರವೇರುತ್ತಿದೆಯಾ ಎಂಬುದಾಗಿ ನಾವು ಚಿಂತಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. 7-8 ವಾಕ್ಯದಲ್ಲಿ ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶದ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ. ಮನುಷ್ಯನ ಸೃಷ್ಟಿಯ ಪ್ರತ್ಯೇಕತೆಯನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇವೆಲ್ಲವನ್ನ ಮನಗಂಡಂತಹ ದಾವೀದನು 8ನೇ ಕೀರ್ತನೆಯಲ್ಲಿ ಆತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು, ಎಷ್ಟೋ ಮಹಿಮೆಯುಳ್ಳದು. ಆ ಎಷ್ಟೋ ಎಂಬ ಪದಕ್ಕೆ ಬೆಲೆಯನ್ನ ಕಟ್ಟುವುದಕ್ಕೆ ಅಸಾಧ್ಯವಾಗಿದೆ. ನಾವು ಸಾಧಾರಣವಾಗಿ ಒಂದು ವಸ್ತುವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗುವಾಗ ಇದರ ಬೆಲೆ ಎಷ್ಟು ಎಂಬುದಾಗಿ ಕೇಳ್ತೇವೆ. ಎಷ್ಟು ಎಂಬುದಾಗಿ ಇಲ್ಲ, ಎಷ್ಟು ಅಷ್ಟೇ. ದೇರ್ ಇಸ್ ಎ ಲಿಮಿಟೇಷನ್.
ಈ ಲೋಕದಲ್ಲಿ ಸಿಕ್ಕುವಂತಹ ಪ್ರತಿಯೊಂದು ವಸ್ತುಗಳಿಗೂ ದೇರ್ ಇಸ್ ಎ ಲಿಮಿಟೇಷನ್. ಕೆಲವೊಮ್ಮೆ ಬಡವರಿಗೆ ಅದು ಹೆಚ್ಚಾಗಿರಬಹುದು, ಆದರೆ ದೇರ್ ಇಸ್ ಎ ಲಿಮಿಟೇಷನ್ ಫಾರ್ ದ ಈಚ್ ಅಂಡ್ ಎವ್ರಿಥಿಂಗ್ ದಟ್ ಈಸ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳಿಗೂ ಒಂದು ಬೆಲೆ ನಿಶ್ಚಯಿಸಲ್ಪಟ್ಟಿದೆ. ಆದರೆ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ದೇರ್ ಇಸ್ ಎ ನೋ ಲಿಮಿಟೇಷನ್. ಅದಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಸತ್ಯವೇದದಲ್ಲಿ ಬರೆದಿರುವಂತಹ ಕೆಲವು ಪದಗಳಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂತವನಾಗಿರುತ್ತಾನೆ. ಕೇವಲ ಎಷ್ಟೋ ಎಂಬುದಾಗಿ ಹೇಳಿ ಮುಗಿಸುವುದಕ್ಕೆ ಅಸಾಧ್ಯವಾಗಿರುವಂತಹ ಕ್ರಿಯೆಗಳನ್ನ ಅಥವಾ ಕಾರ್ಯಗಳನ್ನ ಆ ಎಷ್ಟು ಎಂಬ ಪದಗಳ ಮೂಲಕ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತವನಾಗಿರುತ್ತಾನೆ. ಯೋಹಾನ 3:16 ಹೇಳ್ತದೆ, ಗಾಡ್ ಸೋ ಲವ್ಡ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನ ಈ ಲೋಕಕ್ಕೆ ಕಳುಹಿಸುವರಷ್ಟರ ಮಟ್ಟಿಗೆ. ದಟ್ ಇಸ್ ಎಂಡ್ಲೆಸ್ ಲವ್. ಎಂಡ್ಲೆಸ್ ಲವ್. ಸೊ ಅದೇ ರೀತಿಯಾಗಿ ಇಲ್ಲಿ ದಾವೀದನು ಹೇಳುವಂಥದ್ದು, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಅಂದ್ರೆ ಈ ನಾಮಕ್ಕೆ ಸರಿ ಸಮಾನವಾದ ಬೇರೊಂದು ನಾಮವನ್ನ ನಮ್ಮಿಂದ ನೋಡುವುದಕ್ಕೆ, ನಮ್ಮಿಂದ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರ ನಾಮಕ್ಕೆ ನಾವು ಇಟ್ಟಿರುವಂತಹ, ದಯಪಾಲಿಸಿರುವಂತಹ ಬೆಲೆ ಎಷ್ಟಾಗಿದೆ. ಇಲ್ಲಿ ದಾವೀದನು ಹೇಳುವಂಥದ್ದು, ನಮ್ಮ ಕರ್ತನಾದ ಯೆಹೋವನೇ. ಕೇವಲ ಆತನು ಒಂದು ಗುಂಪಿಗೆ ಆತನು ಹೇಳ್ತಾ ಇಲ್ಲ, ನನ್ನ ಕರ್ತನಾದ ಯೆಹೋವನೇ. ನಾನು ಕಳೆದ ವಾರ ಹೇಳಿದ ರೀತಿಯಲ್ಲಿ ಆರಾಧನೆಯು ಇಟ್ ಇಸ್ ಎ ಇಂಡಿವಿಜುವಲ್. ಅದು ವ್ಯಕ್ತಿಗತವಾಗಿ ನಡೆಯಬೇಕಾಗಿರುವಂತಹ ಕಾರ್ಯ. ನೀನು ಸಭೆಯಲ್ಲಿ ಕುಳಿತಿರಬಹುದು ಅಥವಾ ಯಾವುದೋ ಒಂದು ಜಾಗದಲ್ಲಿ ಕುಳಿತಿರಬಹುದು. ಅದರ ಅರ್ಥ ನಿನ್ನ ಆರಾಧನೆ ದೇವರಿಗೆ ಸಮರ್ಪಕವಾಗಿದೆ ಎಂಬುದಾಗಿ ಅಲ್ಲ. ಇಟ್ ಈಸ್ ಎ ಇಂಡಿವಿಜುವಲ್, ವ್ಯಕ್ತಿಗತವಾಗಿ ಸಂಭವಿಸಬೇಕಾಗಿರುವಂಥ ಕಾರ್ಯ. ಆದುದರಿಂದಲೇ ದಾವೀದನು ಹೇಳುವಂಥದ್ದು, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಇಲ್ಲಿ ಕೀರ್ತನೆಗಾರನು ಪ್ರಾರಂಭಿಸುವಂಥದ್ದು ಹಾಗೂ ಮುಕ್ತಾಯಗೊಳಿಸುವಂಥದ್ದು ದೇವರ ಮಹಿಮೆಯ ಕುರಿತಾಗಿ ಹೇಳುವುದರ ಮೂಲಕವಾಗಿ. 1ನೇ ವಾಕ್ಯದಲ್ಲಿಯೂ ಆತನು ಹೇಳ್ತಾ ಇದ್ದಾನೆ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲಿ ಎಷ್ಟೋ ಮಹಿಮೆಯುಳ್ಳದು. 9ನೇ ವಾಕ್ಯದಲ್ಲಿ ದಾವೀದನು ಹೇಳುವಂಥದ್ದು, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲಿ ಎಷ್ಟೋ ಮಹಿಮೆಯುಳ್ಳದು. ಈ ಮಹಿಮೆಯ ಕರ್ತನನ್ನ ಸ್ತುತಿಸುವುದಕ್ಕೆ, ಈ ಮಹಿಮೆಯ ಕರ್ತನನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಪ್ರಿಯರೇ, ನಮ್ಮ ಆರಾಧನೆ ಅದು ನಾವು ದೇವರನ್ನ ಸ್ತುತಿಸುವಂಥದ್ದು, ಅದು ದಟ್ ಇಸ್ ಎಂಡ್ಲೆಸ್ ವರ್ಷಿಪ್ ಆಗಿರಬೇಕು. ಕೊನೆ ಇಲ್ಲದಂಥ ಆರಾಧನೆಯಾಗಿರಬೇಕು.
ದೇವರಿಂದ ನಾವು ಹೊಂದಿಕೊಳ್ಳುತ್ತಿರುವಂತಹ ಆಶೀರ್ವಾದಗಳನ್ನು ನೆನೆಸಿ ನೀನು ನಾನು ದೇವರನ್ನು ಸ್ತುತಿಸುವಂಥವರಾಗಿರಬೇಕು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮ ಜೀವಿತವನ್ನು ಒಂದು ಸಾರಿ ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ನಾನು ದೇವರನ್ನು ಆರಾಧಿಸುವಂಥದ್ದು, ನಾನು ದೇವರನ್ನು ಸ್ತುತಿಸುವಂಥದ್ದು, ನಾನು ದೇವರ ಸನ್ನಿಧಾನದಲ್ಲಿ ಕೂರುವಂಥದ್ದು, ದೇವರ ದಯೆಗೆ ಅನುಗುಣವಾಗಿ, ದೇವರ ಕೃಪೆಗೆ ಅನುಗುಣವಾಗಿ ನಾನು ದೇವರನ್ನು ಆರಾಧಿಸುತ್ತಿದ್ದೇನಾ ಎಂಬುದಾಗಿ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ದಾವೀದನೊಟ್ಟಿಗೆ ಸೇರಿ ನಾವು ಹೇಳುವ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲಿ ಎಷ್ಟೋ ಮಹಿಮೆಯುಳ್ಳದು. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಈ ಬೆಳಗಿನ ಜಾವದಲ್ಲಿ ಈ ಸರ್ವಶಕ್ತನಾದ ದೇವರ ಸನ್ನಿಧಾನಕ್ಕೆ ನಾವು ಒಟ್ಟಾಗಿ ಸೇರಿ ಬಂದು ದೇವರನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂಥ ಈ ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಲೆಟ್ ಅಸ್ ಪ್ರೇ. ಸರ್ವಶಕ್ತನಾದ ದೇವರೇ, ಈ ಬೆಳಗಿನ ಸಮಯಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಮತ್ತೊಂದು ಭಾನುವಾರ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ಕೃಪೆ ಮಾಡಿದ್ದೀವಿ, ಅದಕ್ಕಾಗಿ ನಿನಗೆ ವಂದನೆಗಳು. ಯೇಸುವೆ, ಈ ದಿನವನ್ನು ಕರ್ತನೆ ಮತ್ತು ದಾವರ್ತಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಈ ದಿನವನ್ನು ಆಶೀರ್ವದಿಸು ದೇವರೇ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿಮ್ಮ ವಾಕ್ಯದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲ ಎಷ್ಟೋ ಮಹಿಮೆಯುಳ್ಳದು. ಈ ಮಹಿಮೆಯುಳ್ಳ ನಾಮವನ್ನು ಸ್ತುತಿಸುವುದಕ್ಕೆ, ಈ ಮಹಿಮೆಯುಳ್ಳ ನಾಮವನ್ನು ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿರುವಂಥ ಈ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳಿರುವಂಥ ಪ್ರತಿಯೊಬ್ಬರನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಹೌದು ಕರ್ತನೆ, ಈ ನಿನ್ನ ಮಹಿಮೆಯುಳ್ಳ ನಾಮದ ಕುರಿತಾಗಿ ಹೆಚ್ಚಾಗಿ ಅವರು ಧ್ಯಾನ ಮಾಡುವಂತೆ, ಅದಕ್ಕೆ ಅನುಗುಣವಾಗಿ ತಮ್ಮ ಜೀವಿತವನ್ನು ಕ್ರಮೀಕರಿಸುವಂತೆ ನಿನ್ನ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮ ಎಲ್ಲ ಪ್ರಾರ್ಥನಾ ವಿಜ್ಞಾಪನೆ ಮೇಲೆ ಇಂದಿನಿಂದ ಸದಾಕಾಲವು ನೆಲೆಗೊಂಡಿರಲಿ. ಆಮೇನ್. ಸೊ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.